ಹಂಗೆ ಯೋಚನೆ ಮಾಡಿರಿ, ನೀವು ಒಂದು ಕಾಡೊಳಗದ ರೀ. ಆ ಕಾಡೊಳಗೆ ಬಹಳಷ್ಟು ರೀತಿಯ ಮಿಸ್ಟೀರಿಯಸ್ ಘಟನೆಗಳು ನಡೆಯತ್ತವ. ಅಕಸ್ಮಾತಾಗಿ ಒಂದು ಹನಿ ರಕ್ತ ಬಿದ್ದರೂ ಕೂಡ ಸಮಯ ಎಲ್ಲ ಚೇಂಜ್ ಆಗೈತಿ. ನೀವು ಇವತ್ತಿದ್ದವ್ರ ಇವತ್ತು ಇರೋದಿಲ್ಲ ಅಂದ್ರೆ ಎಷ್ಟೋ ವರ್ಷಗಳ ಕಾಲ ಹಿಂದೋಗಿರ್ತೀರಿ. ಅಂದ್ರೆ 1994 ಇದ್ದಂಥ ವ್ಯಕ್ತಿಗಳು 2026 ಕೂಡ ಜೀವಂತದಾರು. ಈ ರೀತಿಯಾದ ಮಿಸ್ಟೀರಿಯಸ್ ಘಟನೆಗಳನ್ನು ಹೊಂದಿರುವಂಥ ಕಾಡಿನ ಕಥೆನ ಶಾಂಭವಮ್ಮ. ಇದನ್ನು ನೋಡ್ಬೇಕು ನನಗೆ ಒಂದು ಅನಿಸಿದ್ದಪ್ಪ. ಅದು ಏನು ಅನಿಸ್ತಂದ್ರೆ, ಸಿಂಪಲಾಗಿ ಒಂದು ಲೈನಾಗಿ ಹೇಳ್ಬೇಕಂದ್ರೆ, ಈ ವರ್ಷದ ಒಂದು ಬೆಸ್ಟ್ ಮೂವಿ ಅಂದ್ರೆ ಇದ ಮೂವಿ. ಡೆಫಿನೆಟಾಗಿ ಹೇಳ್ತಾನು, ಈ ಒಂದು ಮೂವಿ ಭಾಳಷ್ಟು ಮಟ್ಟಿಗೆ ಪೊಟೆನ್ಷಿಯಲ್ನ ಹೊಂದೈತಿ. ಈ ಮೂವಿ ಹೊಂದಿರುವಂಥ ಒಂದು ಸ್ಟೋರಿ ಲೈನ್ ಐತಲ್ಲ, ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ. ನಾನು ಒಂದು ಇದನ್ನು ನೋಡ್ಕೊಂಡು ಕುಂತೀನಿ ಮೂವಿ. ನಾ ಒಂದು ಕ್ಷಣ ಈ ಮೂವಿ ಮುಗಿಸಿ ಎದ್ದ ಬಳಕ ಈಗ ಏನಪ್ಪ ಈಗೇನು ಡೇಟ್ ಐತಿ ಅಂತೇಳಿ ಒಂದು ಕ್ಷಣ ನಾನು ನೋಡ್ಕೊಂಡು ಆ ರೀತಿ ಒಳಗೆ ಇನ್ವಾಲ್ವ್ ಆಗಿನೇ ಈ ಒಂದು ಮೂವಿ ಒಳಗೆ. 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡಿದ್ರೆ ಭಾಳಷ್ಟು ದೊಡ್ಡ ಮಿಸ್ಟೇಕ್ ಅಂತೇಳಿ ನನಗನ್ನಿಸ್ತು. ಆ ಕಾರಣಕ್ಕೆ ಕಂಪ್ಲೀಟಾಗಿ 2 ತಾಸು ಇರುವಂಥ ಮೂವಿಯನ್ನು ಕಂಪ್ಲೀಟಾಗಿ ನೋಡ್ಕೊಂಬನ್ನಿ. ಬರ್ರಿ ಫಾಸ್ಟಾಗಿ ಇದ್ರ ಬಗ್ಗೆ ಮಾತಾಡೋಣ. ಫಸ್ಟ್ನಾಗ ಒಂದು ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಅಂದ್ರೆ, ಒಬ್ಬ ವ್ಯಕ್ತಿ ಅದಾನು ಆನಂದ್ ಅಂತೇಳಿ. ಈತ ಒಂದು ಹೊಸ ಊರಿಗೆ ಒಂದು ಟ್ರಾನ್ಸ್ಫರ್ ಆಗತಿ. ಈತ ಪೊಲೀಸ್ ಅದಾನು. ಪೊಲೀಸ್ ಇದ್ದಂಥ ಸಂದರ್ಭದಾಗ ಹೊಸ ಊರುಗಳಿಗೆ ಹೋದಂಥ ಸಂದರ್ಭದಾಗ ಆ ಊರು ಬಾಜುಕಣ ಇರುವಂಥದ್ದು ಒಂದು ಕಾಡ. ಈ ಕಾಡೊಳಗೆ ಒಂದು ಕಾಗೆಯ ತಲೆ ಇರುವ ಮತ್ತು ಮನುಷ್ಯನ ಆಕಾರದ ಒಂದು ದೇಹ ಇರುವಂಥ ಒಂದು ಮೂರ್ತಿ ಐತಿ. ಈ ಮೂರ್ತಿ ಒಳಗೆ ಅಡಿಗೈತಿ ಇದ್ದಿದ್ದೆಲ್ಲ ಮಿಸ್ಟ್ರಿ. ಎಷ್ಟೋ ವರ್ಷಗಳ ಹಿಂದೆ ಈ ಮೂರ್ತಿ ಮುಂದೆ ಭಾಳಷ್ಟು ಕೆಟ್ಟ ಒಂದು ಕೆಲಸ ನಡೆದೈತಿ. ಇದನ್ನು ಪೂಜೆ ಮಾಡುವಂಥ ಎಲ್ಲ ವ್ಯಕ್ತಿಗಳನ್ನು ಕೊಚ್ಚಿ ಹಾಕಲಾಗೈತಿ. ಅಂದ್ರೆ ಪೋರ್ಚುಗೀಸರ ಒಬ್ಬ ನಾಯಕ ಇವರನ್ನೆಲ್ಲ ಕೊಚ್ಚಿ ಹಾಕಿದಾನು. ಇವ್ರನ್ನಷ್ಟ ಕೊಂದು ಹಾಕಿಲ್ಲ, ಈತ ಈ ಒಂದು ಮೂರ್ತಿಗೆ ಒಂದು ಆಧಾರವಾಗಿರುವಂಥ ಕಾಗೆಗಳು, ಆ ಕಾಗೆಗಳನ್ನು ಕೂಡ ಸುಟ್ಟು ಹಾಕಿದಾನು. ಇದರಿಂದ ಕ್ರೋಧಿತಗೊಂಡ ಆ ದೇವರ ಆ ಕಾಡೊಳಗೆ ಒಂದು ಶಾಪ ಐತಿ. ಇಲ್ಲಿ ಸಮಯ ಇದ್ದಂಗೆ ಇರೋದಿಲ್ಲ, ಬದಲಾಗ್ತಾ ಇರ್ತೈತಿ. ಅಂದ್ರೆ ಸತ್ತವ್ರು ಸಾಯ್ತಾ ಇರಲ್ಲ, ಹೊಳ್ಳಿ ರಿಪೀಟ್ ಆಕೈತಿ. ಅಕಸ್ಮಾತಾಗಿ ಒಂದು ರಕ್ತದ ಹನಿ ಬಿದ್ದರೂ ಸಾಕ, ಆ ಒಂದು ರಕ್ತದ ಹನಿಯಿಂದ ಇಡೀ ಕಾಡೊಳಗಿದ್ದಂಥ ಸಿಚುವೇಶನ್ ಎಲ್ಲ ಚೇಂಜ್ ಆಗತ್ತವ. ಇದ ಒಂದು ಸ್ಟೋರಿ ಲೈನ್ ಐತಿ. ಇದ್ರೊಳಗೆ ನಮ್ಮ ಹೋಕಸ್ ಹೀರೋ ಸಿಕ್ಕಾಕೊಳ್ತಾನು. ಸಿಕ್ಕಾಕೊಂಡಂಥ ಸಂದರ್ಭದಾಗ ಈತನಿಗೆ ಒಂದು ಕಾಲ್ ಬರ್ತೈತಿ. ಅಂದ್ರೆ ಈತ ಎಲ್ಲ ಗ್ರೂಪ್ ಒಳಗಿದ್ದಾಗನ ಒಂದು ಕಾಲ್ ಕನೆಕ್ಟ್ ಆಕೈತಿ. ಆ ಕಾಲ್ ಏನು ಹೇಳ್ತಾರೆ ಅಂದ್ರೆ, ನಾ ಪೀಟರ ಇಲ್ಲೇ ನಾ ಸಿಕ್ಕಾಕೊಂಡನು ಕಾಪಾಡ್ಬರಿ ಅಂತ ಹೇಳ್ತಾನು. ಈತ ಆಗಿಂದಾಗ ಒಂದು ಮಗುವನ್ನು ಕೂಡ ಹಡೆದು ಹೋಗಿರ್ತಾನು. ಅಂದ್ರೆ ಈಗ ಒಬ್ಬಳು ಮಗಳು ಹುಟ್ಟಿರ್ತಾಳೆ ಇವಾಗ. ಅದ ಕಾರಣಕ್ಕನ ಅದ ಒಂದು ಖುಷಿ ಅನ್ಬೋದು. ಆ ಕಡೆ ಅಂದ್ರೆ ಏನು ಇನ್ನು ಕೊಟ್ಟಾನಲ್ಲ, ಒಂದು ಕನ್ವರ್ಸೇಷನ್ ಮಾಡತ್ತಾನಲ್ಲ, ಆದ ಕೂಡ ತಂದೆ ಆಗಮದಾನು. ಇದು ಮುಂದೆ ಮಿಸ್ಟರಿ ಐತಿ, ಕೇರಿ ಹೆಂಗೈತಿ. ಈಗ ತಂದೆ ಆಗಾಮ ಇದ್ದ ಕಾರಣಕ್ಕೆ ಏನು ಬೋರ್ ಹೊಡ್ಯತಿಲ್ಲ. ಓಕೆ, ಆ ತಂದೆ ಆಗಾಮಿದ್ದಾವ ಏನದಲ್ಲ, ಈಗ ಅವನು ಕಾಪಾಡಕಂದು ಇವ್ರ ಒಳಗೆ ಹೋಗ್ತಾರೋ. ಇವ್ರ ಒಳಗೆ ಹೋದಂಥ ಸಂದರ್ಭದಾಗ ಅಲ್ಲಿ ನಡೀತಾ ಇರುವಂಥ ಮಿಸ್ಟರಿ ಈತನಿಗೆ ಗುರ್ತಾಕೈತಿ. ಇಲ್ಲಿ ರಕ್ತ ಬಿದ್ದರೆ ಸಾಕ, ನಡೀತಾ ಇರೋದ ಬೇರೆ ಆಕೈತಿ. ಇದನ್ನು ಅರ್ಥ ಮಾಡ್ಕೊಂತ ನಮ್ಮ ಹೀರೋ ತನ್ನ ತಂದೆಯನ್ನು ಅಲ್ಲಿ ನೋಡ್ತಾನು. 30 ವರ್ಷದ ಹಿಂದೆ ಕಳೆದು ಹೋಗಿರ್ತಾನು ಈತನ ತಂದೆ. ಆತನನ್ನು ಅಲ್ಲಿ ನೋಡ್ಕಸ ಸರ್ಪ್ರೈಸ್ ಆಗ್ತಾನು. ಅಂದ್ರೆ ಒಂಥರ ಮೈಂಡೇ ಈತನಿಂದ ಬ್ಲಾಕ್ ಆಕೈತಿ. ಇಲ್ಲಿ ನಡೀತಾ ಇರುವಂಥ ಎಲ್ಲ ಸಿಚುವೇಶನನ್ನು ಈತ ಬದಲಾಯಿಸ್ತಾನು. ಅಂದ್ರೆ ನಡೀತಾ ಇರುವಂಥ ಸಿನೋಮಿನನ್ನು ಅರ್ಥ ಮಾಡ್ಕೊಂಡಂಥ ಹೀರೋ ಆತನ ತಂದೆಯನ್ನು ಹೊರಗೆ ಕಳಿಸ ತಾಬೋಕಸ ಆ ದೇವ್ರ ಮುಂದನ ತನ್ನ ಕೈಯಿಂದನ ತಾನು ಸಾಯ್ತಾನು. ಹೀಗೆಲ್ಲ ಆದ ಸಂದರ್ಭದಾಗ ಎಲ್ಲ ಮುಗೀತು ಮೂವಿ. ಭಾಳಷ್ಟು ಜನ ಇಲ್ಲ, ಕೇವಲ 20 ಜನರು ಇರ್ಬೋದು. ಅಷ್ಟು ಮಂದಿನ ಇಟ್ಕೊಂಡ್ಕಸ ಒಂದು ಮೂವಿ ತೆಗೆದಾರಲ್ಲ, ವಂಡರ್ಫುಲ್ ಅಂತ ಹೇಳ್ಬೋದು. ನನಗೆ ಮಾತ್ರ ಭಾಳಷ್ಟು ಲೈಕ್ ಆತು. ಆನಂತರ ಕ್ಲೈಮ್ಯಾಕ್ಸ್ ಬರ್ತಿದ್ವಿ. ಕ್ಲೈಮ್ಯಾಕ್ಸ್ ಹೋಗಿ ನಮ್ಮ ಹೀರೋಗ ಈಗ ಮೊದಲು ತಂದೆ ಇರಲಿಲ್ಲ, ಈಗ ತಂದೆಯನ್ನು ಕಾಪಾಡಿ ಹೊಳ್ಳಿ ಬಂದನಲ್ಲ. ಆ ಕಾರಣಕ್ಕೆ ಈತನ ತಂದೆ ಕೂಡ ಅದಾನು. ಬರುವಾಗ ಹೊಳ್ಳಿ ಅಲ್ಲಿ ಅದೇ ಜಾಗ ಅಪಾರ್ಟ್ಮೆಂಟ್ ಆಗೈತಿ. ಈತ ಪೊಲೀಸ್ ಅದಾನು. ಹೊಳ್ಳಿ ಬರುವಾಗ ತನ್ನ ಮಗಳನ್ನು ಈತನ ಕಾರ್ ಮುಂದೆ ಬಂದ ಸಾಯ್ತಾಳುವ. ಅದನ್ನು ನೋಡಿದಂಥ ಈತ ಒಂದು ಕ್ಷಣ ದಿಗ್ಭ್ರಮೆಗೊಳ್ತಾನು. ಮುಂದೆ ನೋಡ್ಬಿಡ್ಕ ಆ ಪೋರ್ಚುಗಲ್ ಏನು ನಾವಿಕ ಇದ್ಲ, 1994 ಹಿಂದೆ ಆತ ಮುಂದುವರ್ತಾನು. ಅದನ್ನು ನೋಡ್ಬಿಡ್ಕ ಎಂಡ್ ಆಕೈತಿ. ಅಂದ್ರೆ ಪಾರ್ಟ್ 2 ರನ್ನಿಂಗ್ ಒಳಗೈತಿ. ಇಂಥ ಮಿಸ್ಟೀರಿಯಸ್ ಇರುವಂಥ ಒಂದು ಏನಂತ ಹೇಳ್ಬೋದು, ಒಂಥರ ಬೇರೆ ಅನ್ಸಾಯ್ತಿ. ಅಂಥ ಮೂವಿಯನ್ನು ಡೆಫಿನೆಟಾಗಿ ನಾನು ನೋಡಿ ಬನ್ನಿ. ಇದು ಮಾತ್ರ ನಂಗೆ ಭಾಳಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟು ಮೂವಿ. ಓವರಾಲಾಗಿ ಈ ಒಂದು ಮೂವಿ ನೋಡಿ 5 ಸ್ಟಾರ್ಗೆ 5 ಸ್ಟಾರ್ನೂ ಕೊಡ್ತಾನು. ಮಲಯಾಳಂ ಮೂವಿ ಅಂದ್ರೆ ಸಾಕ ಒಂಥರ ರೋಮಾಂಚನ ಅನ್ನಿಸ್ಬೇಕು. ಅಂಥ ಒಂದು ಗ್ರಿಪ್ಪೇಬಲ್ ಸ್ಟೋರಿ ಇದು ಹೊಂದಿತ್ತು. ಇದಾಗಿತ್ತು ಶಾಂಭವಂ ಅಧ್ಯಾಯ 1 ಮೂವಿದ ಒಂದು ಮೂವಿ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಗೊತ್ತಾಯಿಲ್ಲ ನಮ್ಗೆ ಲೈಕ್ ಕೊಟ್ಟು ಹೋಗ್ರಿ.